ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂದೇಶ ಅಕಾಡೆಮಿ. ಸೊ ಇವತ್ತು ನಾವು ಭೂಮಾವಕರು ಮತ್ತು ಬೀಟ್ ಫಾರೆಸ್ಟರ್ಗೆ ಬೇಕಾಗುವಂತಹ ಸ್ಕ್ವಯರ್ಸ್ ಅಂಡ್ ಕ್ಯೂಬ್ಸ್, ಸ್ಕ್ವಯರ್ ರೂಟ್ಸು, ಕ್ಯೂಬ್ ರೂಟ್ಸು, ಇವುಗಳಲ್ಲಿ 7 ರೀತಿಯ ಕ್ವೆಶ್ಚನ್ ಟೈಪ್ಗಳನ್ನು ನೋಡಬೇಕು ಅಂತ. ಸಾಕಷ್ಟು ಕ್ವೆಶ್ಚನ್ ಟೈಪ್ಸ್ ಇದೆ, ಅದರಲ್ಲಿ 7 ಸೆಲೆಕ್ಟ್ ಮಾಡಿ ನೋಡಬೇಕು ಅಂತ. ಇದು ಚಾಪ್ಟರ್ 1 ಆಗಿರುತ್ತೆ ಸಿಲೆಬಸ್ಸಿನಲ್ಲಿ. ಟ್ರಿಕ್ಸ್ ಅಂಡ್ ಟಿಪ್ಸ್ ಕೂಡ ಇನ್ಕ್ಲೂಡೆಡ್ ಇರುತ್ತೆ ಈ ವಿಡಿಯೋದಲ್ಲಿ. ಹೇಗೆ ಆಪ್ಷನ್ಸ್ ಅನ್ನ ನೋಡಿ ರೈಟ್ ಆನ್ಸರ್ ಅನ್ನ ತೆಕ್ಕೋಬೇಕು, ಇವೆಲ್ಲವೂ ಇನ್ಕ್ಲೂಡ್ ಆಗಿರುತ್ತೆ ಈ ಕ್ಲಾಸ್ ಅಲ್ಲಿ. ಇದು MCQ ಸೀರೀಸ್ ಆಗಿದ್ದು ಎಲ್ಲ ಪ್ರಶ್ನೆಗಳಿಗೆ MCQ ಆಪ್ಷನ್ಸ್ ಇರುತ್ತೆ. ಇನ್ನೊಂದು, ನಮ್ಮ ಟೆಲಿಗ್ರಾಮ್ ಚಾನಲಿನ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದರಲ್ಲಿ ನಾವು ಪ್ರತಿನಿತ್ಯ ಭೂಮಾಪಕರು ಎಕ್ಸಾಮ್ಗೆ ಮತ್ತು PSI ಎಕ್ಸಾಮ್ಗೆ ಬೇಕಾಗುವಂತಹ ಟಿಪ್ಪಣಿಗಳನ್ನು ಹಾಕ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಆಗಿರ್ಬೋದು, ಇಂಗ್ಲಿಷ್ ಹೇಗೆ ರೈಟಿಂಗ್ ಇಂಪ್ರೂವ್ ಮಾಡಬೇಕು ಅನ್ನೋದನ್ನ ನೋಡಬಹುದು. ರೈಟ್, ಸೊ ತಡ ಮಾಡದೆ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಮೊದಲನೆಯದಾಗಿ, ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಈಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವಯರ್? ಸೊ ಪೂರ್ಣವರ್ಗವಲ್ಲ ಅಂತ ಕೇಳ್ತಾ ಇದ್ದಾರೆ. ಕೆಳಗಿನ ಯಾವ ಸಂಖ್ಯೆಯು ಪೂರ್ಣವರ್ಗವಲ್ಲ, ಪರ್ಫೆಕ್ಟ್ ಸ್ಕ್ವಯರ್ಸು ಅಲ್ಲ. ಸಿಂಪಲ್ ಆದಂತಹ ಪ್ರಶ್ನೆ. ಇಟ್ ಈಸ್ ಫ್ರಮ್ ಎಲಿಮಿನೇಷನ್ ಇದನ್ನ ಸಾಲ್ವ್ ಮಾಡಬಹುದು. ಎಲಿಮಿನೇಷನ್ನಿನ ಮುಖಾಂತರ ಹೇಗೆ ಅಂತ ಕೇಳಿದರೆ, ನಾವು ಸ್ಕ್ವಯರ್ ನಂಬರ್ಸ್ ಅನ್ನ ನೋಡಬೇಕು. 1ನ ಸ್ಕ್ವಯರ್ 1 ಆಗಿರುತ್ತೆ. ಯಾವುದೇ ಒಂದು ಯೂನಿಟ್ ಡಿಜಿಟ್ 1 ಇದ್ದಲ್ಲಿ ಅದರ ಸ್ಕ್ವಯರಿನಲ್ಲಿ ಯೂನಿಟ್ ಡಿಜಿಟ್ 1 ಆಗಿರುತ್ತೆ. ಓಕೆ, ಸೊ ಯಾವುದೇ 2 ನಂಬರ್ ಇದ್ದಲ್ಲಿ, ಸೊ ಫಾರ್ ಎಕ್ಸಾಂಪಲ್ 2, 12, 22, 32, 42 ಇವೆಲ್ಲದರಲ್ಲಿ ಯೂನಿಟ್ ಡಿಜಿಟ್ ಬಂದುಬಿಟ್ಟು 4 ಆಗಿರುತ್ತೆ. ಓಕೆ, ಸೊ ಇದು ಕಾಮನ್, ಎಲ್ಲ ಸೀರೀಸ್ ತಗೊಂಡ್ರು ಇದು ಕಾಮನ್ ಆಗಿರುತ್ತೆ. ಅದೇ ರೀತಿಯಾಗಿ 3, 13, 23, 33, 43 ಯಾವುದಾದರೂ ತಗೊಳ್ಳಿ, ಯೂನಿಟ್ ಡಿಜಿಟ್ ಅಲ್ಲಿ ನಮಗೆ ನಂಬರ್ 9 ಬಂದಿರುತ್ತೆ. ಓಕೆ, ನೋಡಬೇಕಾದ ವಿಷಯ ಏನು ಅಂದರೆ 4, 3, 1, 9. ಸೊ ನಮ್ಮ ಯೂನಿಟ್ ಡಿಜಿಟ್ಗಳಲ್ಲಿ 4 ಬರುವ ಚಾನ್ಸ್ ಇದೆ, 3 ಬರುವ ಚಾನ್ಸ್ ಇದೆಯಾ ಅನ್ನೋದನ್ನ ನಾವು ನೋಡಬೇಕು. ಸೊ ಇಲ್ಲಿ ನೀವು ನೋಡಿದರೆ ಯಾವುದೇ ಒಂದು ಯೂನಿಟ್ ಡಿಜಿಟ್ ಆಫ್ ಅ ಸ್ಕ್ವಯರ್ ನಂಬರ್ ಅಲ್ಲಿ 3 ಬರುವ ಚಾನ್ಸ್ ಇಲ್ಲ. ಓಕೆ, ಸೊ ಹಾಗಾಗಿ ಈ ನಂಬರು ಪರ್ಫೆಕ್ಟ್ ಸ್ಕ್ವಯರ್ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಇಷ್ಟೇ ಸುಲಭವಾಗಿ ವಿತ್ ಜಸ್ಟ್ ಎಲಿಮಿನೇಷನ್ ಇದನ್ನ ಆನ್ಸರ್ ಮಾಡಬಹುದು. ನಮಗೆ ಇದರ ಸ್ಕ್ವಯರ್ ನಂಬರ್ಸಿನ ಗೊತ್ತಿರುವ ಅವಶ್ಯಕತೆ ಇರೋದಿಲ್ಲ. ರೈಟ್, ಮುಂದಿನ ಪ್ರಶ್ನೆ, ಸ್ಕ್ವಯರ್ ರೂಟ್ ಆಫ್ 4489 ರ ಮೌಲ್ಯ ಎಷ್ಟು ಅಂತ. ಫೈಂಡ್ ದ ವ್ಯಾಲ್ಯೂ ಆಫ್ 4489. ಇದರಲ್ಲಿ 2 ಸೊಗಸಾದಂತಹ ಕಾನ್ಸೆಪ್ಟ್ಸ್ ಇದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳೋಣ. ಯಾವುದೇ ಒಂದು ನಂಬರಿನ ಸ್ಕ್ವಯರ್ ರೂಟ್ ಹೇಗೆ ಕಂಡುಹಿಡಿಯೋದು ಅಂದ್ರೆ 2 ಭಾಗಗಳನ್ನಾಗಿ ಮಾಡಬೇಕು ಆ ನಂಬರ್ ಅನ್ನ. 89 ಮತ್ತು 44 ಫಸ್ಟ್ ಭಾಗವನ್ನ, ಸೊ 6 ನಂಬರ್ ಇದ್ದರೆ 2, 2, 2 ಆ ರೀತಿ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ 4 ನಂಬರ್ ಇರೋದ್ರಿಂದ 2 ಭಾಗ ಮಾಡಬೇಕು. ಫಸ್ಟ್ ನಂಬರು 6 ಸ್ಕ್ವಯರ್ 36 ಮತ್ತು 7 ಸ್ಕ್ವಯರ್ 49 ಮಧ್ಯೆ ಬರ್ತಾ ಇದೆ. ಸೊ ನಿಮ್ಗೆ ಕಾಣ್ತಾ ಇರ್ಬೋದು ಈ ನಂಬರು ಇದು 2ರ ಮಧ್ಯೆ ಬರ್ತಾ ಇರುವಂತದ್ದು 44 ಅನ್ನುವ ನಂಬರು. ಹಾಗಾಗಿ ಈ ಸ್ಕ್ವಯರ್ ನಂಬರು 60 ಮತ್ತು 70ರ ನಡುವೆ ಬರಬೇಕು ಅನ್ನೋದು ನಮ್ಮ ಫಸ್ಟ್ ಗೆಸ್. ಓಕೆ, ಆಗ ಈ 2 ಆಪ್ಷನ್ಸ್ ರಾಂಗ್ ಆಗ್ಬಿಡುತ್ತೆ. ನೀವು ಯಾವುದೇ ಒಂದು ಸೊಲ್ಯೂಷನ್ ಮಾಡದೇನೆ ಆಪ್ಷನ್ಗೆ 50% ಹತ್ತಿರ ಬಂದಾಗಿದೆ. ಓಕೆ, ನೆಕ್ಸ್ಟ್ 89 ಅನ್ನುವ ಸ್ಕ್ವಯರ್ ಏನಿದೆ, ಒಂದು ವಿಷಯ ನೋಡಬೇಕು ನೀವಿಲ್ಲಿ. 9 ಅನ್ನೋದು ಯಾವುದರ ಸ್ಕ್ವಯರಿನ ಎಂಡ್ ಆಗುತ್ತೆ ಅಂತ. ಸೊ ಇಲ್ಲಿ ನೋಡ್ಬೋದು ನೀವು 9 ಅನ್ನೋದು 3ನ ಎಂಡೂ ಆಗತ್ತೆ, 9 ಅನ್ನೋದು 7ನ ಎಂಡೂ ಆಗತ್ತೆ. ಪ್ರಶ್ನೆ ಇಲ್ಲಿ ಟ್ರಿಕ್ಕಿ ಆಗತ್ತೆ, ಯಾಕಂದ್ರೆ ಇಲ್ಲಿ 63ನೂ ಇದೆ, 67ನೂ ಇದೆ, ಗೊತ್ತಾಗೋದಿಲ್ಲ. ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದ್ರೆ, ಉದಾಹರಣೆಗೆ ಇಲ್ಲಿ ಯಾವುದೋ ಬೇರೆ ನಂಬರ್, ಯೂನೀಕ್ ಆದಂತಹ ನಂಬರ್ ಇರುವಂತಹ ನಂಬರ್ ಬಂದಿದ್ದರೆ ಇಮಿಡಿಯೇಟ್ ಆಗಿ ಆನ್ಸರ್ ಬಂದ್ಬಿಡ್ತಾ ಇತ್ತು. ಈಗ ನಮ್ಗೆ ಇದು 63ನ 67 ಅನ್ನೋದು ಹೇಗೆ ಗೊತ್ತಾಗತ್ತೆ?
ದಟ್ ಈಸ್ ದ ಚಾಲೆಂಜ್. ಫಸ್ಟ್ ಅದಕ್ಕೆ 65 ಸ್ಕ್ವಯರ್ ಎಷ್ಟು ಅಂತ ನಾವು ತಿಳ್ಕೊಂಡ್ಬಿಟ್ರೆ ಇದ್ರ ಮಧ್ಯದಲ್ಲಿ 65 ಬರುತ್ತೆ. ಓಕೆ, ಆದರೆ 65 ಸ್ಕ್ವಯರ್ ಮಾಡೋದು ಹೇಗೆ? ಅದ್ರ ಬದಲು 63 ಸ್ಕ್ವಯರು 67 ಸ್ಕ್ವಯರ್ ಮಾಡಿ ನೋಡ್ಬೋದಲ್ಲ. ಇಲ್ಲ, 65 ಸ್ಕ್ವಯರ್ ಅನ್ನ ಮಾಡೋದಕ್ಕೆ ಒಂದು ಸುಲಭವಾದಂತಹ ಟ್ರಿಕ್ ಇದೆ. 5 ಎಂಡ್ 25 ಅಲ್ಲಾಗತ್ತೆ ಮತ್ತು 6 ಅನ್ನ ಅದರ ನೆಕ್ಸ್ಟ್ ನಂಬರ್ 7 ಜೊತೆ ಮಲ್ಟಿಪ್ಲೈ ಮಾಡಬೇಕು. ಆಗ ನಿಮಗೆ 65 ಸ್ಕ್ವಯರ್ ಬಂದಾಗುತ್ತೆ. 6 ಇಂಟು 7 42, 5 ಸ್ಕ್ವಯರ್ ಹಾಗೆ 25 ಬರ್ಕೋಬೇಕು. ಸೊ 65 ಸ್ಕ್ವಯರು 4225. ಈಗ ನಮ್ಗೇನು ಗೊತ್ತಾಗಿದೆ ಅಂದರೆ 4225 ಅನ್ನುವ ನಂಬರು 65 ಸ್ಕ್ವಯರ್. ಅದರಿಗಿಂತ ಈ ನಂಬರ್ ಜಾಸ್ತಿ ಇರೋದ್ರಿಂದ ಇದು 4489 ಆಗಿರೋದ್ರಿಂದ ಇದು 67 ಸ್ಕ್ವಯರ್ ಆಗಿರಬೇಕೇ ಹೊರತು 63 ಆಗಿರೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಬಹಳ ಸುಲಭವಾಗಿ ಸಾಲ್ವ್ ಮಾಡಿದ್ದೀವಿ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ನೀವು ಒಂದು ಕಮೆಂಟಲ್ಲಿ ಒಂದು ಲೈಕನ್ನು ಕಳಿಸಿ. ರೈಟ್, ಮುಂದಿನ ಭಾಗ ಕ್ಯೂಬ್ ರೂಟ್ ಆಫ್ 35937 ಮೌಲ್ಯ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಹೇಗೆ ಕ್ಯೂಬ್ ರೂಟನ್ನು ಕಂಡುಹಿಡಿಯೋದು ಅಂತ. ಸೊ ಕ್ಯೂಬ್ ರೂಟ್ ಕಂಡುಹಿಡಿಯಬೇಕಾದ್ರೆ ನಂಬರನ್ನು ಬರ್ಕೋಬೇಕು. 35937 ಮೂರು ಡಿಜಿಟ್ಸ್ಗಳಾಗಿ ವಿಂಗಡಿಸಬೇಕು. ಓಕೆ, ಸೊ ಈ 3 ಡಿಜಿಟಿನ 35 ಅಂತ ಬರ್ಕೊತಾ ಇದ್ದೀವಿ. ನೀವು ನೋಡಬೇಕು 3 ಕ್ಯೂಬ್ ಎಷ್ಟು ಅಂತ ಕೇಳಿದರೆ 27, 4 ಕ್ಯೂಬ್ ಎಷ್ಟು ಅಂತ ಕೇಳಿದರೆ 64. ಈ ನಂಬರು ಇದೆರಡರ ನಡುವೆ ಇದೆ. ಸೊ ಹಾಗಾಗಿ ನಮ್ಮ 10th ಪ್ಲೇಸಲ್ಲಿ ನಂಬರ್ 3 ಬರುತ್ತದೆ, 2 ಬರೋದಿಲ್ಲ. ಈ ಆಪ್ಷನ್ ಕ್ಯಾನ್ಸಲ್ ಮಾಡಬಹುದು. ನೆಕ್ಸ್ಟ್ ಈ 3 ಡಿಜಿಟ್ಗಳನ್ನು ತಗೋಬೇಕು, 9, 3 ಮತ್ತು 7. ಯೂನಿಟ್ ಪ್ಲೇಸಲ್ಲಿ ಯಾವುದಿದೆ? 7 ಅಂತ ಇದೆ. ಸೊ ನಮ್ಮ ಯೂನಿಟ್ಸ್ ಡಿಜಿಟ್ ಆಫ್ ದ ರೂಟು ಕ್ಯೂಬ್ ಎದರಲ್ಲಿ ಎಂಡ್ ಆಗುತ್ತೆ ಅಂತ. ಉದಾಹರಣೆಗೆ ಇಲ್ಲಿ 1 ಇದ್ದರೆ ನಮ್ಮ ಕ್ಯೂಬಲ್ಲಿಯೂ ಯೂನಿಟ್ ಪ್ಲೇಸಲ್ಲಿ 1 ಇರುತ್ತೆ. 1 1 1 1. ನಮಗೆ ಕ್ಯೂಬ್ ರೂಟಲ್ಲಿ 2 ಇದ್ದರೆ ಕ್ಯೂಬಲ್ಲಿ ಯೂನಿಟ್ ಪ್ಲೇಸಲ್ಲಿ 8 ಇರುತ್ತದೆ. ಓಕೆ, ಅದೇ ರೀತಿಯಾಗಿ ಯೂನಿಟಲ್ಲಿ ನಮಗೆ 3 ಅಥವಾ ಕ್ಯೂಬ್ ರೂಟಲ್ಲಿ 3 ಇದ್ದರೆ ಕ್ಯೂಬಲ್ಲಿ ನಮಗೆ 7 ಇರುತ್ತದೆ ಯೂನಿಟ್ ಪ್ಲೇಸಲ್ಲಿ. ನೀವು ನೋಡಬಹುದು ಇನ್ಯಾವುದರಲ್ಲಿಯೂ 7 ಇಲ್ಲ. ಸೊ ಹಾಗಾಗಿ ನಮ್ಮ ಪ್ರಶ್ನೆಗೆ ಇಲ್ಲಿ 7 ಇರೋದರಿಂದ ಯೂನಿಟ್ ಪ್ಲೇಸಿನಲ್ಲಿ ನಮಗೆ ಇಲ್ಲಿ ಕ್ಯೂಬ್ ರೂಟಲ್ಲಿ 3 ಬರಬೇಕು. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಯಾವುದೇ ಒಂದು ಗೊಂದಲ ಬೇಡ. ಇದನ್ನು ನೀವು ಮನದಟ್ಟು ಮಾಡ್ಕೋಬೇಕು ಎಕ್ಸಾಮ್ಗೆ ಹೋಗೋ ಮುಂಚೆ. ರೈಟ್, ಮುಂದಿನ ಪ್ರಶ್ನೆ ವ್ಯಾಲ್ಯೂ ಆಫ್ ಮೌಲ್ಯ ಯಾವುದರದ್ದು ಅಂದರೆ ಹೋಲ್ ಸ್ಕ್ವಯರ್ ರೂಟ್ ಆಫ್ 625 ಪ್ಲಸ್ 121 ಅಂತ. ಇದರ ಮೌಲ್ಯ ಎಷ್ಟು ಅಂತ ಕೇಳಿದ್ದಾರೆ. ಫಸ್ಟು ಹೋಲ್ ಸ್ಕ್ವಯರ್ ರೂಟ್ ಆಫ್ 625 ಸ್ಕ್ವಯರ್ ರೂಟ್ ಎಷ್ಟು? ನಮಗೆ 25 ಅಂತ ಗೊತ್ತಿದೆ, ಮಾಡ್ಕೊಳ್ಳಿ. ಗೊತ್ತಿಲ್ಲ ಅಂದರೆ ಪ್ಲಸ್ 121 ಸ್ಕ್ವಯರ್ ರೂಟ್ ಎಷ್ಟು? 11 ಅಂತ ಆಗುತ್ತೆ. ಸೊ ಇದರ ಹೋಲ್ ಸ್ಕ್ವಯರ್ ರೂಟು 25 ಪ್ಲಸ್ 11 ಎಷ್ಟು? 36 ಆಗುತ್ತೆ. ಸ್ಕ್ವಯರ್ ರೂಟ್ ಆಫ್ 36 ಬಂದು ನಮಗೆ 6 ಆಗುತ್ತೆ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಓಕೆ, ನೀವು ಕ್ಯಾಲ್ಕುಲೇಟರಲ್ಲಾದರೂ ಹಾಕಿ ಚೆಕ್ ಮಾಡ್ಬೋದು, ಬಟ್ ಇದು ಮೆಥಡ್ ಸಾಲ್ವಿಂಗು. ಇದು ಇನ್ನೊಂದು ಟೈಪಿನ ಪ್ರಶ್ನೆ. ರೈಟ್, ಮುಂದಿನ ಪ್ರಶ್ನೆ ವಿಚ್ ಆಫ್ ದ ಫಾಲೋಯಿಂಗ್ ಯೂನಿಟ್ ಡಿಜಿಟ್ಸ್ ಈಸ್ ನಾಟ್ ಅ ಪಾಸಿಬಲ್ ಲಾಸ್ಟ್ ಡಿಜಿಟ್ ಆಫ್ ಅ ಪರ್ಫೆಕ್ಟ್ ಸ್ಕ್ವಯರ್. ಪರ್ಫೆಕ್ಟ್ ಸ್ಕ್ವಯರಿನ ಲಾಸ್ಟ್ ಡಿಜಿಟು ಯಾವುದು ಸಾಧ್ಯ ಇಲ್ಲ ಅಂತ. 3 ಯಾವುದೇ ಒಂದು ಸ್ಕ್ವಯರಿನ ಲಾಸ್ಟ್ ಡಿಜಿಟು 3 ಆಗಿರುವುದಿಲ್ಲ. ಸೊ ದಿಸ್ ಇಸ್ ದ ಆನ್ಸರ್. 6 ಬಂದ್ಬಿಟ್ಟು ನಮಗೆ 36 ಆಗುತ್ತೆ, 16 ಆಗುತ್ತೆ. ಇದು ಯೂನಿಟ್ ಡಿಜಿಟ್ ಆಗಿರುತ್ತೆ. 5 25 ಆಲ್ವೇಸ್ ವಿಲ್ ಎಂಡ್ ವಿತ್ 5. 1 ನಮಗೆ 1 ಸ್ಕ್ವಯರಲ್ಲೂ ಬರುತ್ತೆ. 9 ಸ್ಕ್ವಯರ್ ಈಸ್ 81 ಅಲ್ಲಿ ಬರುತ್ತೆ. ಸೊ ದಿಸ್ ಇಸ್ ಪಾಸಿಬಲ್. 3 ಪಾಸಿಬಲ್ ಇಲ್ಲ. ಓಕೆ, ಸೊ ನೀವು ಇಲ್ಲಿ ಟೇಬಲಲ್ಲಿ ನೋಡ್ಕೋಬಹುದು. ನೆಕ್ಸ್ಟ್ ಕಂಪ್ಲೀಟ್ ದ ಸೀರೀಸ್ ಅಂತ ಬರುವ ಪ್ರಶ್ನೆ. ಇದು ಒಂದು ಕ್ವೆಶ್ಚನ್ ಟೈಪು. ಇದರಲ್ಲಿ ನೀವು ಏನು ಚೆಕ್ ಮಾಡಬೇಕು, ಏನು ಗೆಸ್ ಮಾಡಬೇಕು ಅಂದರೆ ಇದು ಸ್ಕ್ವಯರ್ ನಂಬರ್ಸಾ ಅಂತ. ಈ 1331 ಏನಿದೆ ಅದು
ನೀವು ನೀವಿಲ್ಲಿ ನೋಡಬಹುದು ಅದು ನಮ್ಮ 11 ಕ್ಯೂಬ್ ಆಗಿದೆ. ಓಕೆ, 12 ಕ್ಯೂಬ್ ಬಂದ್ಬಿಟ್ಟು 1728, 13 ಕ್ಯೂಬ್ ಬಂದ್ಬಿಟ್ಟು 2197, ಹಾಗಾಗಿ 14 ಕ್ಯೂಬ್ ಏನಾಗುತ್ತೆ 2744 ಆಗುತ್ತೆ. ಸೊ 2744 ಏನಿದೆ ನೀವು ಇಲ್ಲಿ ನೋಡ್ಬೋದು 11 ಕ್ಯೂಬ್, 12 ಕ್ಯೂಬ್, 13 ಕ್ಯೂಬ್ ಮತ್ತು 14 ಕ್ಯೂಬ್. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಸೊ ಯಾವುದೇ ಒಂದು ಗೊಂದಲ ಬೇಡ ಈ ತರ ಪ್ರಶ್ನೆಗಳು ಬಂದಾಗ. ದೆನ್ ಒಂದು ಸುಲಭವಾದಂತಹ ಪ್ರಶ್ನೆ, ಇದೊಂದು ಕ್ವೆಶ್ಚನ್ ಟೈಪು. ಇಫ್ ಅ ನಂಬರ್ ಕಂಟೈನ್ಸ್ 4 zeros ಇನ್ ದ ಎಂಡ್, ಒಂದು ನಂಬರ್ ಇದೆ ಫಾರ್ ಎಕ್ಸಾಂಪಲ್ 64, 1 2 3 4 64 ಕನ್ಫ್ಯೂಸ್ ಆಗುತ್ತೆ ಅಂದರೆ 5 7 4 0 ಇದೆ. ಹೌ ಮೆನಿ zeros ವಿಲ್ ದ ನಂಬರ್ಸ್ ಸ್ಕ್ವಯರ್ ಕಂಟೈನ್? ಓಕೆ, ಇದನ್ನ ಸ್ಕ್ವಯರ್ ಮಾಡಿದಾಗ ಈ ನಂಬರಲ್ಲಿ ಎಷ್ಟು ಸೊನ್ನೆಗಳಿರುತ್ತೆ ಅಂದರೆ 8 ಸೊನ್ನೆಗಳಿರುತ್ತೆ. ಓಕೆ, ಈ 4 ಸೊನ್ನೆಗಳು ಹಾಗೆ ಇದು. ಸೊ 8 ಸ್ಕ್ವಯರ್ಸ್ ಇರುತ್ತೆ. ಅದೇ ಇದರ ಸ್ಕ್ವಯರ್ ರೂಟ್ ಅಲ್ಲಿ ಎಷ್ಟು ಸೊನ್ನೆಗಳಿದೆ ಅಂತ ಕೇಳಿದಾಗ ಕೇವಲ 2 ಸೊನ್ನೆಗಳು ಇರುತ್ತವೆ. ರೈಟ್. ಸೊ ಇದರೊಂದಿಗೆ ಈ ಕ್ಲಾಸನ್ನು ಕಂಪ್ಲೀಟ್ ಮಾಡೋಣ. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದಗಳು.